ನಮಸ್ಕಾರ ವೀಕ್ಷಕರೇ. ಶ್ರೀ ಕ್ಷೇತ್ರ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯಿಂದ ವಿವಿಧ ಕಾರ್ಯಕ್ರಮಗಳು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಶ್ರೀ ಕ್ಷೇತ್ರ ಕೋನಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ಇದೇ ಏಪ್ರಿಲ್ 9ರಂದು ಅದ್ಧೂರಿಯಾಗಿ ವಿಜೃಂಭಣೆಯಾಗಿ ನಡೆಯಿತು. ರಥೋತ್ಸವದಂದು ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ವತಿಯಿಂದ ಬೆಳಿಗ್ಗೆ 9 ಗಂಟೆಗೆ ಬೆಂಗಳೂರು ಹಾಗೂ ಚಿಂತಾಮಣಿಯಿಂದ ಆಗಮಿಸಿದ ಭಜನಾ ಮಂಡಳಿಯ ಸುಮಾರು 50ಕ್ಕೂ ಹೆಚ್ಚು ಮಾತೆಯರು ವಿಷ್ಣು ಸಹಸ್ರನಾಮ ಪಾರಾಯಣ, ದಾಸರ ಪದಗಳು, ವಿಶೇಷವಾಗಿ ಅನ್ನಮಾಚಾರ್ಯ ಭಕ್ತಿಗೀತೆಗಳು ಸುಶ್ರಾವ್ಯವಾಗಿ ಹಾಡಿ ಭಕ್ತಿಭಾವ ಮೆರೆದರು. ರಥೋತ್ಸವ ಮುನ್ನ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೊದಲು ದೇವಾಲಯದ ಪ್ರಾಂಗಣದಲ್ಲಿ ವಿಷ್ಣುಪ್ರಿಯ ಕೋಲಾಟ ನೃತ್ಯ ಪ್ರದರ್ಶನ ನೀಡಿದರು. ಈ ಬಾರಿ ಶ್ರೀ ಕ್ಷೇತ್ರ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯವರು ಇದೇ ಮೊದಲ ಬಾರಿಗೆ ಶ್ರೀ ಕ್ಷೇತ್ರ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ಛತ್ರದ ಮುಂದೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದರು. ಈ ಅನ್ನ ಸಂತರ್ಪಣೆಗೆ ಕೇವಲ ಬ್ರಾಹ್ಮಣ ಸಮುದಾಯದವರಿಗಲ್ಲದೆ ಎಲ್ಲ ವರ್ಗದ ಸಾರ್ವಜನಿಕರಿಗೆ ಭೋಜನ ಬಡಿಸುವ ಮೂಲಕ ಸಾಮಾಜಿಕ ಸಾಮರಸ್ಯ ಸಾರಿದರು. ಮೊದಲಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ತಾಯಿ ಅನ್ನಪೂರ್ಣೇಶ್ವರಿ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಸಾಮಾಜಿಕ ಕಳಕಳಿಯೊಂದಿಗೆ ಅನ್ನಂ ಪರಬ್ರಹ್ಮ ಸ್ವರೂಪಂ ಘೋಷಣೆಯೊಂದಿಗೆ ಸುಮಾರು 2,000ಕ್ಕೂ ಹೆಚ್ಚು ಭಕ್ತಾದಿಗಳು ಭೋಜನ ನೀಡುವ ಮೂಲಕ ಹಸಿವು ನೀಗಿಸಿ ತೃಪ್ತಿಪಡಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷರಾದ ದಿಲೀಪ್, ಜಿಲ್ಲಾ ಪ್ರತಿನಿಧಿಯಾದ ಪ್ರಕಾಶ್, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ನಾಗಭೂಷಣ್ ರಾವ್, ಚಿಂತಾಮಣಿ ತಾಲೂಕು ಅಧ್ಯಕ್ಷರಾದ ಕೃಷ್ಣ ಹಾಗೂ ಶ್ರೀ ಕ್ಷೇತ್ರ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾದ ಖ್ಯಾತ ವಕೀಲ BR ಶ್ರೀನಾಥ್ರವರ ಪ್ರೇರಣೆ ಮತ್ತು ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಂದಿರುವ ಅತಿಥಿಗಳು ಮಾತನಾಡಿ ಶ್ರೀ ಕ್ಷೇತ್ರ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅನ್ನಂ ಪರಬ್ರಹ್ಮ ಸ್ವರೂಪಂ ಎಂಬುದರ ಬಗ್ಗೆ ಸಂಸ್ಕೃತದಲ್ಲಿ ಅನ್ನಂ ಪರಬ್ರಹ್ಮಂ ಸ್ವರೂಪಂ ಜೀವನಂ ಪ್ರಾಣಾಧಾರಣಂ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಂ ದೇಹಿ ಚ ಪಾರ್ವತಿ. ಇದರ ಅರ್ಥ ಅನ್ನವೇ ಪರಬ್ರಹ್ಮ ಸ್ವರೂಪ, ಇದುವೇ ಜೀವ ಮತ್ತು ಪ್ರಾಣವನ್ನು ಹಿಡಿದಿಡುವ ಸಾಧನ. ಏ ಅನ್ನಪೂರ್ಣ ದೇವಿ, ನೀನು ಸದಾ ಪರಿಪೂರ್ಣಳು, ಶಿವನ ಪ್ರಿಯ ಪತ್ನಿ ಮತ್ತು ಜ್ಞಾನ ವೈರಾಗ್ಯವನ್ನು ಹೊಂದಲು ನನಗೆ ಅನ್ನದಾನ ಭಿಕ್ಷೆ ಮಾಡು ಎಂದು ತಾಯಿಯಲ್ಲಿ ಬೇಡುವ ಪ್ರಾರ್ಥನೆ. ಸನಾತನ ಧರ್ಮದಲ್ಲಿ ಅನ್ನವನ್ನು ದೇವರ ರೂಪವೆಂದು ಪೂಜಿಸಲಾಗುತ್ತದೆ. ಊಟ ಮಾಡುವುದಕ್ಕೂ ಮುನ್ನ ಇದನ್ನು ಹೇಳುವುದರಿಂದ ಅನ್ನಪೂರ್ಣೇಶ್ವರಿ ದೇವಿಯ ಆಶೀರ್ವಾದ ದೊರೆಯುತ್ತದೆ ಮತ್ತು ಅನ್ನ ವ್ಯರ್ಥವಾಗುವುದಿಲ್ಲ. ಶ್ರೀ ಕ್ಷೇತ್ರ ಕೋನಕುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯ ಮೂಲ ಮಂತ್ರ ಸರ್ವೇ ಜನ ಸುಖಿನೋ ಭವಂತು ಘೋಷಣೆಯನ್ನು ಸಾಕಾರಗೊಳಿಸಲು ಸದಾ ಶ್ರಮಿಸಲು ಪಣ ತೊಟ್ಟಿದೆ. ಓಂ ಶ್ರೀ ಗುರುಪ್ರಿಯ ನಮಃ. ಇವತ್ತಿನ ಕೋನಕುಂಟ್ಲು ಬ್ರಾಹ್ಮಣ ಸಂಘ ವತಿಯಿಂದ
ಶ್ರೀ ವೆಂಕಟರಮಣ ಸ್ವಾಮಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮದ ಅನ್ವಯ ಸಾರ್ವತ್ರಿಕವಾಗಿ ಬ್ರಾಹ್ಮಣರು ಒಂದು ಎಲ್ಲ ಸಮುದಾಯ ನಮ್ಮವರೇ ಅನ್ನೋ ಸಂದೇಶ ಸಾರೋದಕ್ಕೆ ತಾಯಿ ಅನ್ನಪೂರ್ಣೇಶ್ವರಿಯನ್ನ ಸ್ಮರಿಸ್ತಾ ಅನ್ನಪೂರ್ಣೇಶ್ವರಿ ಅನ್ನದಾನದ ಕಾರ್ಯಕ್ರಮವನ್ನ ಮೊದಲನೇ ಬಾರಿಗೆ ನಮ್ಮ ಕ್ಷೇತ್ರದಲ್ಲಿ ಶುರು ಮಾಡಿದ್ದೇವೆ. ನಾವು ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗಕ್ಕೂ ಸದಾ ಒಳ್ಳೇದನ್ನ ಬಯಸ್ತವರು. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ, ಅಗ್ನಿ ಅಂತ ಹೇಳ್ತಾರೆ. ಯಾರು ಹಸಿವಿನಿಂದ ಬಳಲಬಾರದು ಮತ್ತು ಸಮುದಾಯಕ್ಕಾಗಿ ನಾವು ಬಾಳಿ ಬದುಕಬೇಕು. ಯಾಗ ಯಜ್ಞಾದಿಗಳು ಮಾಡತಕ್ಕಂತ ಜನಸಮುದಾಯ ನಾವು ಯಾವುದೇ ಮಡಿವಂತಿಕೆಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲರೂ ನಮ್ಮವರೇ ಅನ್ನೋ ಸಂದೇಶವನ್ನ ನಮ್ಮ ಈ ಒಂದು ಕಾರ್ಯಕ್ರಮದ ಮೂಲಕ ಕೊಡ್ತಾ ಇದ್ದೀವಿ. 1500ಕ್ಕೂ ಹೆಚ್ಚು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮೊದಲನೇ ಬಾರಿಗೆ ಸುಮಾರು 89 ವರ್ಷ ಇತಿಹಾಸ ಇರ್ತಕ್ಕಂತ ಚಾಳುಕ್ಯರ ಕಾಲದಲ್ಲೂ ಅನ್ನದಾನ, ಮೈಸೂರು ರಾಜರ ಕಾಲದಲ್ಲೂ ಅನ್ನದಾನ ನಡೀತಾ ಇತ್ತು. ಇದು ಒಂದು ವರ್ಗಕ್ಕೆ ಸೀಮಿತ ಇತ್ತು. ಅದನ್ನು ಎಲ್ಲರ ಸಹಕಾರದೊಂದಿಗೆ ನಾವು ಶುರು ಮಾಡಿದ್ದೇವೆ. ಇವತ್ತು ನಮ್ಮ AKBMS ನ ಅನೇಕ ಪದಾಧಿಕಾರಿಗಳು, ವೈಸ್ ಪ್ರೆಸಿಡೆಂಟ್ ಆದಕ್ಕಂತ ನಮ್ಮ ಇವರು ಬಂದಿದ್ದಾರೆ. ಅದೇ ರೀತಿ ಪ್ರಕಾಶ್ ಸರ್ ಬಂದಿದ್ದಾರೆ, ದಿಲೀಪ್ ಅವರು ಬಂದಿದ್ದಾರೆ, ಜಿಲ್ಲಾಧ್ಯಕ್ಷ ನಾಗಾನಂದ್ ಸಾಹೇಬ್ ಬಂದಿದ್ದಾರೆ. ಅದೇ ರೀತಿ ಅನೇಕ ಪದಾಧಿಕಾರಿಗಳು ಎಲ್ಲ ಬ್ರಾಹ್ಮಣ ವರ್ಗದವರು ನಮಗೆ ಒಂದು ಸಹಯೋಗವನ್ನು ಕೊಟ್ಟಿದ್ದಾರೆ. ಜನಸಮುದಾಯ ಕೂಡ ಸಹಯೋಗವನ್ನು ಕೊಟ್ಟಿದೆ. ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ದಿಲೀಪ್ ಸರ್ ಅವರು, ಅದೇ ರೀತಿ ನಮ್ಮ ಚಿಂತಾಮಣಿ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣರವರು ಬಂದಿದ್ದಾರೆ. ಯಾರ್ದಾದ್ರೂ ಹೆಸರು ಮರ್ತೋಗಿದ್ರೆ ಕ್ಷಮಿಸಿ. ನಾವು ಸದಾ ನಿಮ್ಮ ಮತ್ತೆ ಎಲ್ಲರ ಸೇವೆಗಿರ್ತೇವೆ. ನೀವೆಲ್ಲ ಬಂದು ನಮ್ಮಲ್ಲಿ ಉತ್ಸಾಹವನ್ನ ಕೊಟ್ಟಿದ್ದೀರಾ, ಇದಕ್ಕೆ ನಾವು ಧನ್ಯವಾದಗಳನ್ನು ಬಯಸ್ತೇವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ ಶ್ರೀನಿವಾಸ್ ರವರು ನಮ್ಮ ಯುವಕರಿಗೆ ಒಂದು ಆದರ್ಶಪ್ರಾಯ. ಸುಮಾರು 40-50 ವರ್ಷಗಳಿಂದ ಏನ್ ನಡೀತಾ ಇತ್ತು ಅದನ್ನ ಅಷ್ಟೇ ರೀತಿಯಲ್ಲಿ ಎತ್ಕೊಂಡ್ಬಂದು ಇವತ್ತು ಇಷ್ಟು ದೊಡ್ಡ ಅಗಾಧ ಬೆಳವಣಿಗೆ ಮಾಡಿದ್ದಾರೆ. ಅವರಿಗೆ ಈ ಭಾಗದ ಜನ ಎಲ್ಲ ಋಣವಾಗಿರ್ತೀನಿ ಅಂತ ಹೇಳಿ ನಮ್ಮ ಮಾತನ್ನ ಮುಗಿಸ್ತೀವಿ. ಸರ್, ಈ ಅನ್ನ ಸಂತರ್ಪಣೆ ಮುಂದಿನ ವರ್ಷನೂ ಇದೇ ತರ ಮುಂದುವರಿಸ್ತೀರಾ? ಹೌದೌದು, ನಾವು ಪ್ರತಿ ವರ್ಷ ಎಲ್ಲ ಹಳ್ಳಿಗಳ ಭಾಗದ ಜನಗಳು ಕೂಡ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವ್ ಇನ್ನು ಮೇಲೆ ನಿಲ್ಸೋದಿಲ್ಲ. ತಾಯಿ ಅನ್ನಪೂರ್ಣೇಶ್ವರಿ ಏನೋ ಒಂದು ವರಪ್ರಸಾದ ನಮ್ಗೆ ಸಿಕ್ಕಿದೆ, ಅದನ್ನ ಎಲ್ಲರಿಗೂ ಹಂಚುತ್ತೇವೆ. ನಾವು ಹಸಿವಿನ ಅಗ್ನಿಯನ್ನು ನೀಗಿಸಿ ಎಲ್ಲರನ್ನು ತಂಪನ್ನ ತರಬೇಕು ಅಂತ ತಾಯಿಯಲ್ಲಿ ಬೇಡ್ಕೊಳ್ತೇವೆ. ಸರ್, ಒಟ್ಟಾರೆಯಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲಾ ಸಾರ್ವಜನಿಕರಿಗೂ ಇವತ್ತು ಅನ್ನಪ್ರಸಾದವನ್ನು ವಿತರಣೆ ಮಾಡ್ತಾ ಇದ್ದೀರಾ? ಕಣ್ಣು ಮುಂದೆ ನೋಡ್ತಾ ಇರ್ಬೋದು. ನಿಮ್ಮ ಮೀಡಿಯಾದವ್ರನ್ನ ನಾವು ಬಯಸೋದಿಷ್ಟೇ, ಬ್ರಾಹ್ಮಣರು ಸಮಾಜ ಮತ್ತೆ ಏನು ಪಂಗಡಗಳಿದೆ ಅದಕ್ಕೆ ಸೀಮಿತ ಅಲ್ಲ. ಎಲ್ಲ ಸಮಾಜಕ್ಕೂ ಮೀರಿ ಎಲ್ಲ ಸಮುದಾಯವನ್ನು ತನ್ನ ಸಮುದಾಯ ಅಂತ ಬಾಳಿ ಬರ್ತಕ್ಕಂಥದ್ದು, ಯಾವುದೇ ಅಪೇಕ್ಷೆಯನ್ನು ಬಯಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ನಾವು. ಹಾಗಾಗಿ ಇವರೆಲ್ಲರ ಸಹಯೋಗದಿಂದ ನಾವು ಬ್ರಾಹ್ಮಣರು ಸದಾ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಳ್ತೀವಿ ಅನ್ನೋ ಸಂದೇಶವನ್ನು ಸರ್, ಮಾತಾಡಿ ಸರ್. ಇವತ್ತಿನ ಒಂದು ಕೋನಗುಂಟ್ಲು ಬ್ರಾಹ್ಮಣ ಒಂದು ಸೇವಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಒಂದು ಅನ್ನ ಸಂತರ್ಪಣೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ತೆ. ನಮ್ಮ ಕೋನಗುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿ ಸುಮಾರು ವರ್ಷಗಳಿಂದ ಅನ್ನಂ ಪರಬ್ರಹ್ಮ ಸ್ವರೂಪ ಅನ್ನತಕ್ಕಂಥದ್ದು ನಾವೆಲ್ಲ ಪಾಲಿಸ್ಕೊಂಡ್ ಬಂದಿದೀವಿ. ಸರ್ವೇ ಜನ ಸುಖಿನೋ ಭವಂತು ಅನ್ನತಕ್ಕಂಥದ್ದು ನಾವು ಪಾಲನೆ ಮಾಡೋದು. ನಾವು ಯಾವುದೇ ಒಂದು ಕಾರ್ಯ ಮಾಡಿದ್ರು ಬರೀ ನಮ್ಮ ಒಂದು ಸಮುದಾಯಕ್ಕೆ ಸೀಮಿತ ಆಗ್ದಿರಾ ಎಲ್ಲರೂ ನಮ್ಮವ್ರು ಅನ್ನತಕ್ಕಂಥ ಮನೋಭಾವದಿಂದ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಆದ್ರೆ ಇದರಲ್ಲಿ ಕೋನಗುಂಟ್ಲು ನಮ್ಮ ಬ್ರಾಹ್ಮಣ ಸೇವಾ ಸಮಿತಿ ಇವತ್ತು ಸುಮಾರು ವರ್ಷಗಳಿಂದ ನಡೆಸ್ಕೊಂಡ್ ಬಂದಿದ್ದಾರೆ. ಮತ್ತೆ ಪುನಃ ಪ್ರಾರಂಭ ಮಾಡಿ ಇನ್ನು ಮುಂದಿನ ವರ್ಷಗಳಲ್ಲಿ ಪ್ರತಿ ವರ್ಷನೂ ಇಂತ ಒಂದು ಕಾರ್ಯಕ್ರಮನ ಮಾಡ್ಬೇಕು ಅನ್ನತಕ್ಕಂಥ ಅಭಿಲಾಷೆಯಿಂದ ಪ್ರಾರಂಭ ಮಾಡಿದ್ವಿ. ಮತ್ತೆ ಖಂಡಿತ ಪ್ರತಿ ವರ್ಷನೂ ನಮ್ಮ ಡಾಕ್ಟರ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಇದು ಕಾರ್ಯ ಚೆನ್ನಾಗಿ ನಡೆಯುತ್ತೆ. ಆ ಒಂದು ಕಾರ್ಯಕ್ಕೆ ನಮ್ಮ ಎಲ್ಲಾ ಜಿಲ್ಲೆಯ ಮತ್ತು ನಮ್ಮ ರಾಜ್ಯ ಮಟ್ಟದಲ್ಲಾಗ್ಬೋದು, ಜಿಲ್ಲಾ ಮಟ್ಟದಲ್ಲೂ, ತಾಲೂಕು ಮಟ್ಟದಲ್ಲೂ ಸಹ ಅವರಿಗೆ ಸಹಕಾರ ಖಂಡಿತ ಇರ್ತೀವಿ. ನಾವೆಲ್ಲ ಇವ್ರ ಜೊತೆಲಿ ಇದ್ದು ಪ್ರತಿ ವರ್ಷ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಸಹಕಾರವನ್ನು ಕೊಟ್ಟು ಎಲ್ಲಾ ರೀತಿಯಲ್ಲೂ ಅವರಿಗೆ ಸಹಕರಿಸ್ತೀವಿ ಅಂತ ಹೇಳಿ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾರೆ. ಕೋನಗುಂಟ್ಲು ಬ್ರಾಹ್ಮಣ ಸೇವಾ ಸಮಿತಿಯವರು ಇವತ್ತು ಅನ್ನ ಪರಬ್ರಹ್ಮ ಸ್ವರೂಪಂ ಅಂತ ಹೇಳಿ ಪ್ರತಿ ವರ್ಷ ಇದೇ ತರ ಅನ್ನದಾನ ಸೇವೆ ಮಾಡ್ಬೇಕು ಅಂತಿದ್ದಾರೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಕೋನಗುಂಟ್ಲು ಬ್ರಾಹ್ಮಣ ಸಂಘದಿಂದ ಇವತ್ತು ಅನ್ನಪ್ರಸಾದವನ್ನು ಎಲ್ಲರಿಗೂ ವಿತರಣೆ ಮಾಡ್ತಾರೆ. ತುಂಬಾ ಸಂತೋಷದ ವಿಷಯ. ಇಷ್ಟು ದಿನಗಳಿಂದ ಬರೀ ನಾವು ಮಾತ್ರ ಊಟ ಮಾಡ್ಕೊಂಡು ಹೋಗ್ತಾ ಇದ್ವು. ಇವತ್ತು ಅದಾಗ್ದಿರ ಇಡೀ ಸಾರ್ವಜನಿಕಕ್ಕೆ ಊಟ ಮಾಡ್ಕೊಂಡು ಹೋಗ್ಬೇಕು. ಹಸು ಅನ್ನೋದು ಬರೀ ಒಂದು ಕುಲಕ್ಕೆ ಒಂದು ಜಾತಿಗೆ ಇರೋದಿಲ್ಲ, ಎಲ್ಲರಿಗೂ ಅಷ್ಟೇ. ಆ ಮಹಾನ್ ಭಾವನ ಪ್ರಸಾದ ಎಲ್ರಿಗೂ ಸಿಗ್ಲಿ, ಎಲ್ರಿಗೂ ಸನ್ಮಂಗಲ ಉಂಟು ಮಾಡ್ಲಿ. ಆ ಭಗವಂತನ ದಯದಿಂದ ಸಕಾಲಕ್ಕೆ ಮಳೆ ಬೆಳೆ ಆಗಿ ಚೆನ್ನಾಗಿ ಎಲ್ರೂ ಇರ್ಲಿ ಅಂತ ಕೋನಗುಂಟ್ಲು ಗ್ರಾಮ
ಕೋನಕುಂಟ್ಲು ಈ ಬ್ರಾಹ್ಮಣ ಸಂಘಕ್ಕೆ ಜಿಲ್ಲಾ ಮತ್ತು ರಾಜ್ಯದ ಮತ್ತು ತಾಲೂಕು ಎಲ್ಲಾ ಸಂಘಗಳಿಂದ ನಾವು ಸಹಕಾರ ಮಾಡ್ತೀವಿ. ಶ್ರೀನಿವಾಸ್ ಡಾಕ್ಟ್ರು ಆಮೇಲೆ ಎಲ್ಲರೂ ಇದನ್ನ ನಡೆಸ್ಕೊಂಡು ಹೋಗ್ತಾ ಎಲ್ರಿಗೂ ಶುಭ ಆಗಲಿ. ಇಲ್ಲಿ ಬಂದ ನೀವು ಎಲ್ಲ ಮುಂಚೆ ಫೋನ್ బాగుండవా సార్ ಅಲ್ಲ ಟ್ರೈ ಮಾಡಿರೋದು ಬೇರೆಯವ್ರಿಗಾದ್ರು ಟ್ರೈ ಮಾಡ್ಕೊಳ್ತಾರೆ. ಇಲ್ಲ ನನ್ನ ಮೇಲೆ ತಳ್ಳಾಕ್ ಮಾಡ್ತಾರೆ. ಆಯ್ತಾ ಆಯ್ತು ಚಪ್ಪಲ್ಲ ಕಾಸು ಕಾಸಲ್ಲಿದೆ. ರಾಮಾಯಣ